ದೇವ ಸ್ತೋತ್ರ. ಇವತ್ತಿನ ಪ್ರಸಂಗಾಂಶ ನನ್ನ ಜೊತೆ ಹೇಳ್ರಿ. ಇವತ್ತಿನ ಪ್ರಸಂಗಾಂಶ ಮಾಡಿದ್ದುಣ್ಣು ಮಾರಾಯ, ಮಾಡಿದ್ದುಣ್ಣು ಮಹಾರಾಯ. ಗಲಾತ್ಯ ಬರೆದ ಪುಸ್ತಕ 6ನೇ ಅಧ್ಯಾಯ 6ನೇ ವಚನ 6 ಮತ್ತು 7ನೇ ವಚನ. ಗಲಾತ್ಯ 6ನೇ ಅಧ್ಯಾಯ 6 ಮತ್ತು 7ನೇ ವಚನ ಓದೋಣ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಮಗನಿ ಮಗಳೇ, ಸೋದ್ರು ಚೆನ್ನಾಗಿ ಕೇಳಿಸ್ಕೊಳ್ರಿ. ಒಬ್ಬ ಮನುಷ್ಯ ರಾಗಿ ಬಿತ್ತಿದ್ರೆ ರಾಗಿನೇ ಕೊಯ್ಬೇಕು. ರಾಗಿ ಬಿತ್ತಿ ಜೋಳ ಕೊಯ್ಯಕ್ಕಾಗಲ್ಲ. ಒಬ್ಬ ಮನುಷ್ಯ ಜೋಳ ಬಿತ್ತಿದ್ರೆ ಜೋಳನೇ ಕೊಯ್ಬೇಕು ಹೊರತು ಜೋಳ ಬಿತ್ತಿ ರಾಗಿ ಕೊಯ್ಯಕ್ಕೆ ಆಗಲ್ಲ. ಚೆನ್ನಾಗಿ ಕೇಳಿ. ಅದೇ ರೀತಿ ಒಬ್ಬ ಮನುಷ್ಯ ಒಳ್ಳೆದನ್ನ ಬಿತ್ತಿದ್ರೆ ಒಳ್ಳೆದನ್ನ ಕೊಯ್ತಾನೆ, ಕೆಟ್ಟದನ್ನ ಬಿತ್ತಿದ್ರೆ ಕೆಟ್ಟದನ್ನ ಕೊಯ್ತಾನೆ. ಒಳ್ಳೆದನ್ನ ಮಾಡಿದ್ರೆ ಒಳ್ಳೆದನ್ನೇ ಹೊಂದುತ್ತಾನೆ, ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದನ್ನು ಹೊಂದುತ್ತಾನೆ. ಅದಕ್ಕೋಸ್ಕರವಾಗಿ ಎಷ್ಟೋ ಸಾರಿ ದೇವರು ನಮ್ಮನ್ನ ಸೇವಕರ ಮೂಲಕ ಎಚ್ಚರಿಸ್ತಾನೆ. ಒಳ್ಳೆದನ್ನು ಬಿತ್ತಪ್ಪ, ಒಳ್ಳೆದನ್ನು ಮಾಡಪ್ಪ, ಒಳ್ಳೆದನ್ನು ಮಾಡಮ್ಮ, ಒಳ್ಳೆದನ್ನು ಹಿಂಬಾಲಿಸಮ್ಮ. ಒಳ್ಳೆದು ಮಾಡಿದ್ರೆ ಒಳ್ಳೆದು ಜರುಗ್ತದೆ ಅಂತ ದೇವರು ಅನೇಕ ಸಾರಿ ನಮ್ಮನ್ನು ಎಚ್ಚರಿಸ್ತಾನೆ. ಸೇವಕರ ಮೂಲಕ ಎಚ್ಚರಿಸ್ತಾನೆ, ವಾಕ್ಯದ ಮೂಲಕ ಎಚ್ಚರಿಸ್ತಾನೆ, ತಂದೆ ತಾಯಿಗಳ ಮೂಲಕ ಎಚ್ಚರಿಸ್ತಾನೆ, ಕೆಲವು ಜವಾಬ್ದಾರಿ ಇರುವಂತ ಜನರ ಮೂಲಕ ಎಚ್ಚರಿಸ್ತಾನೆ. ಆ ಕುಡುಕ್ತನ ಬೇಡ ಮಗನೇ, ಆ ಪಾಪಿಷ್ಟ ಜನರ ಸಾವಾಸ ಬೇಡ ಮಗನೇ, ಆ ಪಾಪಿಷ್ಟ ಪಾರ್ಟಿಗಳಿಗೆ ಹೋಗ್ಬೇಡ ಮಗನೇ, ಆ ಸ್ತ್ರೀಯ ಸಾವಾಸ ಬೇಡ ಮಗನೇ, ಆ ಒಂದು ಪುರುಷನ ಜೊತೆ ಮೊಬೈಲಲ್ಲಿ ಚಾಟಿಂಗ್ ಮಾಡೋದು ಬೇಡ ಮಗನೇ ಮಗಳೇ. ದೇವರು ದೇವಶೋತ್ರ ಅನೇಕ ಸಾರಿ ನೀನ್ ತಪ್ಪು ಮಾಡುವಾಗ, ಕೆಟ್ಟದನ್ನು ಮಾಡುವಾಗ, ಕೆಟ್ಟದನ್ನು ಹಿಂಬಾಲಿಸುವಾಗ, ದೇವರಿಗೆ ವಿರೋಧವಾಗಿರುವಂತಹ ಕಾರ್ಯಗಳನ್ನು ಮಾಡುವಾಗ ವಾಕ್ಯದ ಮೂಲಕ ದೇವರು ಎಚ್ಚರಿಸ್ತಾನೆ, ಸೇವಕರ ಮೂಲಕ ದೇವರು ಎಚ್ಚರಿಸ್ತಾನೆ, ತಂದೆ ತಾಯಿಗಳ ಮೂಲಕ, ಕೆಲವು ಜವಾಬ್ದಾರಿ ಇರುವಂತ ಜನರ ಮೂಲಕ ದೇವರು ಎಚ್ಚರಿಸ್ತಾನೆ. ಆ ಮಾರ್ಗ ಬೇಡ ಮಗನೇ, ಆ ರೂಟ್ ಬೇಡ ಮಗನೇ, ಆ ಜನರ ಸವಾಸ ಹೋಗ್ಬೇಡ ಮಗನೇ, ಪಾಪಿಸ್ಟ್ ಪಾರ್ಟಿ ಅಂತ ಹೋಗ್ಬೇಡ ಮಗನೇ ಅಂತ ದೇವರು ಎಚ್ಚರಿಸ್ತಾನೆ. ಕೆಲವು ಯವನಸ್ಥರಿಗೆ ಸ್ಟೈಲ್ ಅಂತೇಳಿ, ಸ್ಟಂಟ್ ಅಂತೇಳಿ, ಅವ್ರನ್ನ ಮೆಚ್ಚಿಸ್ಬೇಕಂತೇಳಿ, ಅವರಿಗೆ ನಾನು ಗ್ರೇಟ್ ಅಂತ ತೋರಿಸ್ಕೋಬೇಕಂತೇಳಿ ಏನೇನೋ ಹುಚ್ಚು ಸಾಹಸ ಮಾಡಲಿಕ್ಕೆ ಹೋಗ್ಬೇಡ ಮಗನೇ ಅಂತ ದೇವರು ಅನೇಕ ಸಾರಿ ಅನೇಕ ಯವನಸ್ಥರಿಗೆ ಹೇಳಿದ್ರೆ, ಈ ಯವನಸ್ಥ ಹುಡುಗರು ಕೇಳ್ತಾರಾ? ಕೇಳಲ್ಲ. ಒಬ್ಬನು ಒಂದ್ಸಾರಿ ಬೈಕ್ ಹೊಡಿಬೇಕಂತೇಳಿ ಈ ಯವನಸ್ಥನು ಹೈವೇಲಿ ಬೈಕ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಯಾವ ರೀತಿ ಬೈಕ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಗೊತ್ತಾ? ಒಂದು ಗಾಲಿನ ಮೇಲೆ ಎತ್ತಿ ಒಂದೇ ಗಾಲಿಯಿಂದ ಬೈಕ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಬೈಕ್ ಹೊಡ್ಕೊಂಡು ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ 2 ಕೈ ಬಿಟ್ಟು ಬೈಕ್ ಹೊಡಿತಾ ಇದ್ದಾನೆ. ಅಷ್ಟು ಅಲ್ಲಿಗೆ ಸುಮ್ಮನೆ ಆಗ್ತಾ ಇಲ್ಲ. ಆ ಹೋಗ್ತಾ ಹೋಗ್ತಾ ಆ ಬೈಕಿನ ಮೇಲೆ ನಿಂತ್ಕೊಂಡು ಮತ್ತು ಆ ಬೈಕನ್ನ ಪೂರ್ತಿ ನೆಲದವರೆಗೆ ಬಾಗಿಸುತ್ತಾ ಹಿಂಗೆ ಕೋತಿ ಚೇಷ್ಟೆಗಳನ್ನು ಮಾಡಿಕೊಂಡು ಬೈಕ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಆ ರೀತಿ ಬೈಕ್ ಹೊಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನಾಯ್ತು ಗೊತ್ತಾ? ಒಂದು ಕಲ್ಲು ಹತ್ತಿ ಆ ಬೈಕ್ ಸ್ಕಿಡ್ ಆಗಿ ರೋಡ್ ಪಕ್ಕದಲ್ಲಿ ಒಂದು ದೊಡ್ಡ ಕುಣಿ ಇತ್ತು, ಹೈವೇ ಪಕ್ಕದಲ್ಲಿ. ಆ ಒಂದು ಕುಣಿಯಲ್ಲಿ ಕುತ್ತಿಗೆ ಮುರ್ಕೊಂಡು ಆ ಕುಣಿಯಲ್ಲಿ ಬಿದ್ದಿದ್ದಾನೆ. ಆ ಹುಡುಗ ಆ ರೀತಿ ದೊಡ್ಡ ಕುಣಿಯಲ್ಲಿ ಕುತ್ತಿಗೆ ಮುರ್ಕೊಂಡು ಆ ಒಂದು ದೊಡ್ಡ ಕುಣಿಯಲ್ಲಿ ಬಿದ್ದಿದ್ದು ಕೆಲವು ಜನ ನೋಡಿ ಅಯ್ಯೋಯ್ಯೋ ಅನ್ಯಾಯವಾಗಿ ಆ ಹುಡುಗ ಕುಣಿಯಲ್ಲಿ ಬಿದ್ದು ಏನ್ ಇದಾನ ಸತ್ತೋಗಿದಾನ ಬದುಕಿದಾನ ನೋಡೋಣ ಅಂತ ಹೋಗಿ ನೋಡಿದ್ರೆ ಕುತ್ತಿಗೆ ಮುರ್ಕೊಂಡು ಬಿದ್ದಿದ್ದಾನೆ. ಆತನ ತಲೆಗೆ ಟೋಪಿ ಹಾಕೊಂಡಿದ್ದಾನೆ. ಟೋಪಿ ಹೆಂಗ್ ಹಾಕೊಂಡಿದ್ದಾನೆ ಅಂದ್ರೆ ಎಲ್ಲರೂ ಹಿಂಗ್ ಹಾಕೊಂಡ್ರೆ ಅವ್ನು ಹಿಂಗ್ ಉಲ್ಟಾ ಹಾಕೊಂಡಿದ್ದಾನೆ ಟೋಪಿ.
ಟೋಪಿ ಹಿಂಗೆ ಉಲ್ಟಾ ಹಾಕೊಂಡಿದ್ದಾನೆ, ಗೊತ್ತಲ್ವ ನಿಮಗೆ? ಈ ಥರ ಇರುತ್ತೆ ಟೋಪಿ, ಆದರೆ ಅವನು ಹಿಂದಕ್ಕೆ ಉಲ್ಟಾ ಹಾಕೊಂಡಿದ್ದಾನೆ. ಅದು ಮುಂದೆ ಇರೋದು ಹಿಂಗೆ ಬಂದಿಲ್ಲ, ಅದು ಎಲ್ಲಿ ಹೋಗಿದೆ? ಅವನು ಹಂಗೆ ಕೆಳಗಡೆ ಬಿದ್ದಿದ್ದಾನೆ. ಅವನನ್ನು ನೋಡಕ್ಕೆ ಹೋದಂಥ ಜನ ಅಯ್ಯಯ್ಯೋ ಇವನು ಕುತ್ತಿಗೆ ಮುರಿದು ಉಲ್ಟಾ ತಿರುಗಿ ಬಿಟ್ಟಿದ್ದ ಅನ್ಕೊಂಡಿದ್ದಾರೆ. ಯಾಕಂದರೆ ಅದೇನಾಗಿದೆ, ಅದು ಟೋಪಿ ಉಲ್ಟಾಗಿದೆ ಅಲ್ವಾ? ಟೋಪಿ ಉಲ್ಟಾಗಿದ್ದು ನೋಡಿ ಕುತ್ತಿಗೆನೇ ಹಿಂಗೆ ಉಲ್ಟಾಗಿ ತಿರುಗಿಬಿಟ್ಟಿದೆ ಅನ್ಕೊಂಡು ಒಬ್ಬ ಹಿರಿಯ, ಒಬ್ಬ ಯಜಮಾನ ಮನುಷ್ಯ ಏನು ಮಾಡ್ದ ಅಂದರೆ, ಈ ಕುತ್ತಿಗೆನ ಉಲ್ಟಾಗಿದೆ ಸರಿ ಮಾಡೋಣ ಅಂತೇಳಿ, ಇನ್ನು ಪ್ರಾಣ ಇತ್ತು, ಇನ್ನು ಆ ಕುತ್ತಿಗೆನ ಹಿಂಗೆ ತಿರುವಿದಾನೆ, ಅಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಆ ಹುಡುಗ. ನಾನು ನಿಮಗೆ ಕೇಳೋ ಪ್ರಶ್ನೆ ಏನ್ ಗೊತ್ತಾ? ದೇವರು ಇವನಿಗೆ ಶಿಕ್ಷೆ ಕೊಟ್ನ, ತನ್ನಷ್ಟಕ್ಕೆ ತಾನು ಮಾಡ್ಕಣ್ಣ. ಅಲ್ಲೆಲೂಯ. ಇದನ್ನೇ ಹೇಳೋದು, ಮಾಡಿದ್ದುಣ್ಣು ನೀನೇನು ಬಿತ್ತುತ್ತೀಯೋ. ಅಮ್ಮ ಒಂದು ಮಾತು ಹೇಳ್ತೀನಿ, ನಾವು ತಪ್ಪು ಮಾಡುವಾಗ ದೇವ್ರು ಶಿಕ್ಷೆ ಕೊಡ್ತಾನೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಎಲ್ಲ ಸಂದರ್ಭಗಳಲ್ಲಿ ನೀವು ತಪ್ಪಾಡುವಾಗ ದೇವ್ರ ಶಿಕ್ಷೆ ಕೊಡಲ್ಲ. ದೇವ್ರ ಶಿಕ್ಷೆ ಕೊಟ್ಟಿಲ್ಲ ಅಂದ್ರು ನೀವೇನು ಬಿತ್ತುತ್ತೀರೋ ಅದನ್ನ ನೀವು, ದೇವ್ರ ಶಿಕ್ಷೆ ಕೊಟ್ಟಿಲ್ಲ ಅಂದ್ರು, ದೇವ್ರು ನಿಮ್ಮನ್ನ ಶಿಕ್ಷಿಸಲಿಲ್ಲ ಅಂದ್ರು, ದೇವ್ರು ನಿಮ್ಮ ಮೇಲೆ ನ್ಯಾಯ ತೀರ್ಪು ತಂದಿಲ್ಲ ಅಂದ್ರು, ದೇವ್ರು ನಿಮ್ಮನ್ನ ಹೊಡಿಲಿಲ್ಲ ಅಂದ್ರು, ನೀವು ಏನು ಬಿತ್ತುತ್ತೀರೋ ಅದನ್ನ ಕೊಯ್ಯೋದು ಮಾತ್ರ ಗ್ಯಾರಂಟಿ. ಇನ್ನೊಬ್ಬನಿಗೆ ಸೆಲ್ಫಿ ಹುಚ್ಚು. ಎಲ್ಲರೂ ಸೆಲ್ಫಿ ಮಾಮೂಲಿ ಪ್ಲೇಸಲ್ಲಿ ತಗೊಳ್ತಾರೆ. ನಾನು ನೋಡಿ ಎಂಥ ಪ್ಲೇಸಲ್ಲಿ ತಗೊಳ್ತೇನೆ ಅಂತೇಳಿ, ಒಂದು ಗುಡ್ಡ, ಆ ಗುಡ್ಡದ ಮೇಲೆ ಒಂದು ದೊಡ್ಡ ಬಂಡೆ, ಆ ಬಂಡೆ ಹತ್ತೋದು ಬಹಳ ಕಷ್ಟ. ಆದರೂ ಸಹ ಸೆಲ್ಫಿ ಹುಚ್ಚಿಗೋಸ್ಕರ ಆ ಬಂಡೆನ ಕಷ್ಟಪಟ್ಟು ಹತ್ತಿ ಅದ್ರ ತುದಿಗೆ ಹೋಗಿ, ಎಲ್ಲಿ ಹೋಗಿದ್ರೆ ತುದಿಗೆ ಹೋಗಿ ಸೆಲ್ಫಿ ತಕ್ಕೋಬೇಕಂತೆ. ಹಂಗೆ ತುದಿಗೆ ಹೋಗಿ ಸೆಲ್ಫಿ ತಕ್ಕೊಂಡು ಮೊಬೈಲಲ್ಲಿ ಸ್ಟೇಟಸ್ ಹಾಕಿದ್ರೆ ಭಾಳ ಲೈಕ್ ಬರ್ತದೆ. ಎಂಥ ಸ್ಥಳದಲ್ಲಿ ಹೋಗಿ ಸೆಲ್ಫಿ ತೆಗೆದ ಅನ್ಕೊಂಡು ಭಾಳ ಲೈಕ್ ಬರ್ತಾವ ಅಂತೇಳಿ ಆ ಗುಡ್ಡದ ಆ ಬಂಡೆ ತುದಿಗೆ ಹೋಗಿ ಸೆಲ್ಫಿ ತಕ್ಕೋಬೇಕಂತ ಸೆಲ್ಫಿ ತಕ್ಕೊಳ್ತಾ ಇದ್ರೆ ಕಾಲ್ ಜಾರಿ ಮೇಲಿಂದ ಕೆಳಗೆ ಆ ತಲೆ ಬಂಡೆಗೆ ಹೊಡೆದು ತಲೆ 2 ಸೀಳಾಗಿದೆ. ಅಲ್ಲೇ ಪ್ರಾಣ ಬಿಟ್ಟಿದ್ದಾನ ಆ ಹುಡುಗನ. ನಾನು ಕೇಳೋ ಮಾತೇನು ಗೊತ್ತಾ? ದೇವ್ರ ಶಿಕ್ಷೆ ಕೊಟ್ಟ ಅಥವಾ ಅವನಷ್ಟಕ್ಕೆ ಅವನು ಮಾಡಿಕೊಂಡ? ಅದನ್ನ ಮಾಡಿದ್ದುಣ್ಣು ಏನು ಬಿತ್ತುತ್ತೀಯೋ ಅದನ್ನೇ ಕೊಯ್ಬೇಕು. ಇನ್ನೊಂದು ಹುಡುಗರು ಗುಂಪು, ಯವನಸ್ಥರ ಗುಂಪು, ಅವ್ರು ಏನಂತ ಮಾತಾಡ್ತಾರಂತೆ ನೋಡಿ. ಇವಾಗ ಟ್ರೈನ್ ಬರ್ತದಲ್ವಾ, ಆವಾಗ ನಾವು ಟ್ರೈನಿಗೆ ಎದುರಾಗಿ ನಿಂತ್ಕೊಳ್ಳೋಣ. ಹತ್ರ ಬರ್ತಿದ್ದಂಗೆ ಏನು ಮಾಡಬೇಕು? ತಪ್ಪಿಸ್ಕೋಬೇಕು. ಹತ್ರ ಬರ್ತಿದ್ದಂಗೆ ಏನು ಮಾಡಬೇಕು? ತಪ್ಪಿಸ್ಕೋಬೇಕಂತೇಳಿ ಒಬ್ರಿಗೊಬ್ರು ಮಾತಾಡಿಕೊಂಡು ಟ್ರೈನ್ ಬರ್ತಾ ಇದ್ರೆ ಅದಕ್ಕೆ ಎದುರಿಗೆ ನಿಂತ್ಕೊಂಡಿದ್ದಾರೆ. ಎದುರಿಗೆ ನಿಂತ್ಕೊಂಡು ಇನ್ನು ಟ್ರೈನ್ ಹತ್ರ ಬರ್ತಾ ಇದೆ ಅಂದ್ರೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಇವ್ರು ಮಾತ್ರ ಇನ್ನೂ ಹತ್ರ ಬರಲಿ ನಾನು ತಪ್ಪಿಸ್ಕೊಂತೀನಿ, ಇನ್ನೂ ಹತ್ರ ಬರಲಿ ನಾನು ತಪ್ಪಿಸ್ಕೊಂತೀನಿ ಅಂತ ಇನ್ನು ಹತ್ರ ಬಂದಿದೆ. ಇವಾಗ ತಪ್ಪಿಸ್ಕೊಳ್ಳೋಣ ದಾಟನ ಅನ್ನೋಷ್ಟರಲ್ಲಿ ಟ್ರೈನ್ ಅವನು ಓಡ್ಕೊಂಡು ಹೋಗಿದೆ. ಪೀಸ್ ಆಗಿದ್ದಾನೆ. ನಾನು ಕೇಳೋ ಮಾತು, ದೇವ್ರ ಶಿಕ್ಷೆ ಕೊಟ್ನ, ತನ್ನಷ್ಟಕ್ಕೆ ತಾನು ಮಾಡಿಕೊಂಡ. ಮಾಡಿದ್ದುಣ್ಣೋ ಏನು ಬಿತ್ತುತ್ತೀಯೋ. ಇನ್ನೊಂದು ಮಾತು ಹೇಳ್ತೀನಿ, ಇನ್ನೊಂದು ಸಂಗತಿ ಹೇಳ್ತೀನಿ. ಒಂದ್ಸಾರಿ ಒಬ್ಬನು ಗುಟ್ಕಾ ತಿಂತಾನೆ. ಗುಟ್ಕಾ ತಿನ್ನೋದು, ತಂಬಾಕು ತಿನ್ನೋದು, ಆ ತಂಬಾಕನ್ನ ಯಾವಾಗಲೂ ಇಲ್ಲಿ ಇಟ್ಕೊಳ್ಳೋದು, ಅದರಲ್ಲೇ ಟೀ ಕುಡಿಯೋದು, ಅದರಲ್ಲೇ ಅನ್ನ ತಿನ್ನೋದು, ರಾತ್ರಿ ಮಲಗಿದ್ರು ಅದನ್ನ ಅಲ್ಲೇ ಇಟ್ಕೊಳ್ಳೋದು, ಹಂಗೆ ಇಟ್ಕೊಂಡಿದ್ದಾನೆ, ಹಂಗೆ ತಿಂತಾ ಇದ್ದಾನೆ. ಈಗ ತಿಂತ ಒಂದಿನ ಲೈಟಾಗಿ ನೋವು ಕಾಣಿಸಿದೆ. ಲೈಟಾಗಿ ನೋವು ಕಾಣಿಸಿದ್ರೆ ಇದೇನ ಮಾಡುತ್ತೆ, ಕಿವೆಲ್ಲ ಹಾಕೊಳ್ಳಿಲ್ಲ ಅನ್ನೋ ಹಂಗೆ ಆ ತಂಬಾಕು ತಿನ್ಲಿಕ್ಕೆ ಮುಂದುವರಿಸಿದ. ಸ್ವಲ್ಪ ದಿನಗಳಾದ ನಂತರ ಇನ್ನು ಸ್ವಲ್ಪ ನೋವಾಯ್ತು. ಆಗಲೂ ಹೋಗಿ ಡಾಕ್ಟರ್ ತೋರಿಸ್ಕೊಳ್ಳೋಣ ಅಂತ ಬುದ್ಧಿ ಬರಲಿಲ್ಲ. ಇದೆಲ್ಲ ಇಂಥ ನೋವುಗಳೆಲ್ಲ ನಾನು ಎಷ್ಟು ನೋಡಿದ್ದೀನಿ ಅಂತ ಅಲಕ್ಷ್ಯ ಮಾಡ್ದ. ಬರ್ತಾ ತುಂಬಾ ನೋವಾಯ್ತು. ಊಟ ತಿನ್ನಕ್ ಆಗ್ತಾ ಇಲ್ಲ, ಟೀ ಕುಡಿಯಕ್ ಆಗ್ತಾ ಇಲ್ಲ, ಟಿಫನ್ ಮಾಡಕ್ ಆಗ್ತಾ ಇಲ್ಲ, ನೀರು ಕುಡಿಯಕ್ ಆಗ್ತಾ ಇಲ್ಲ. ವಿಪರೀತವಾಗಿ ನೋವು ಶುರುವಾಯಿತು.
ಆ ನೋವು ತಾಳ್ಕೊಳಕ್ಕಾಗ್ಲಾರ್ದೆ ಡಾಕ್ಟರ್ ಹತ್ರ ಹೋದ. ಡಾಕ್ಟ್ರೇ ನಾನು ತಂಬಾಕು ತಿಂತಾ ಇದ್ದೀನಿ, ಗುಟ್ಕಾ ತಿಂತಾ ಇದ್ದೀನಿ, ಏನಿಲ್ಲ, ಇಲ್ಲೇನೋ ಸ್ವಲ್ಪ ಗಡ್ಡೆ ಆದಂಗೆ ಆಗಿದೆ, ಇದೇನು ಮಾಡುತ್ತಂತ ಅಲಕ್ಷ್ಯ ಮಾಡಿದೆ. ಆದರೆ ಬರ್ತಾ ಬರ್ತಾ ತುಂಬ ನೋವು ಹೆಚ್ಚಾಗಿದೆ ಡಾಕ್ಟ್ರೇ, ಇಲ್ಲಿ ಗಡ್ಡೆ ಆದಂಗೆ ಆಗಿದೆ ಡಾಕ್ಟ್ರೇ, ಊಟ ಮಾಡೋಕ್ಕಾಗ್ತಾ ಇಲ್ಲ ಡಾಕ್ಟ್ರೇ, ಟಿಫನ್ ಮಾಡೋಕ್ಕಾಗ್ತಾ ಇಲ್ಲ ಡಾಕ್ಟ್ರೇ, ಟೀ ಕುಡಿಯೋಕ್ಕಾಗ್ತಾ ಇಲ್ಲ, ನೀರು ಕೂಡ ಕುಡಿಯೋಕ್ಕಾಗ್ತಾ ಇಲ್ಲ ಡಾಕ್ಟ್ರ್ ಅಂದ. ಹಾಗೆ ಡಾಕ್ಟ್ರು ತನ್ನ ಹತ್ರ ಸಾಮಾನುಗಳಿರುತ್ತೆ, ಅಂದರೆ ಸ್ವಲ್ಪ ಹಿಂಗೆ ಅಗಲ ಮಾಡಿ ಬಾಯಿ ಒಳಗೆ ನೋಡೋಣಂತ ಆತನ ಹತ್ರ ಇರುವಂಥ ಸಾಮಾನುಗಳಿಂದ ಬಾಯಿ ಹಿಂಗೆ ಅಗಲ ಮಾಡ್ಬೇಕಂತ ಅಗಲ ಮಾಡಿದ್ರೆ ಆ ಚರ್ಮನ ಕಿತ್ತುಕೊಂಡು ಬಂದಿದೆ. ಡಾಕ್ಟರ್ ಹೇಳ್ತಾನೆ, ಎಲ್ಲ ಕಿತ್ಕೊಂಡ್ ಬಂದಿದೆ, ಎಲ್ಲ ಒಳಗಡೆ ಅಲ್ಲೂ ಮಾತ್ರ ಕಾಣ್ತಾ ಇದೆ. ಡಾಕ್ಟರ್ ಹೇಳ್ತಾನೆ, ಮಗನೇ ನಿನಗೆ ಕ್ಯಾನ್ಸರ್ ಬಂದಿದೆ, ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆಯಾ ಅಂತ. ಡಾಕ್ಟರ್ ಹತ್ರ ತೋರಿಸ್ಕೊಂಡು 10 ದಿನದಲ್ಲಿ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ನಾನು ಕೇಳೋ ಪ್ರಶ್ನೆ, ದೇವ್ರ ಶಿಕ್ಷೆ ಕೊಟ್ನ, ತನ್ನಷ್ಟಕ್ಕೆ ತಾನೇ ಮಾಡ್ಕೊಂಡ, ಮಾಡಿದ್ದುಣ್ಣೋ ಏನು ಬಿತ್ತುತ್ತೀಯೋ ಅದನ್ನೇ ಕೊಯ್ಬೇಕು. ಈ ವಾಕ್ಯವನ್ನು ಆಲಿಸ್ತಿರುವಂತ ಪ್ರೀತಿಯ ಮಗಳೇ, ಸಹೋದರಿ, ಸ್ಟೈಲ್ ಮಾಡ್ಬೇಕಂತ ಹೇಳಿ, ಸ್ಟಂಟ್ ಮಾಡ್ಬೇಕಂತ ಹೇಳಿ, ಮೋಜು ಮಸ್ತಿ ಮಾಡ್ಬೇಕಂತ ಹೇಳಿ, ಯಾರನ್ನೋ ಮೆಚ್ಚಿಸ್ಬೇಕಂತ ಹೇಳಿ, ಯಾರಿಗೋ ನಾನು ಗ್ರೇಟ್ ಆಗಿ ತೋರಿಸ್ಕೋಬೇಕಂತ ಹೇಳಿ ಏನೇನೋ ಹುಚ್ಚುಚ್ಚು ಸಾಹಸ ಮಾಡ್ಲಿಕ್ಕೆ ಹೋಗಿ ಪ್ರಾಣಗಳನ್ನು ಕಳ್ಕೋಬೇಡ. ನೀನೇನು ಪ್ರಾಣ ಕಳ್ಕೊಂಡು ಹೋಗ್ಬಿಡ್ತೀಯ? ನಿನ್ನ ಸಾಕಿ, ನಿನ್ನ ಬೆಳೆಸಿ, ನಿನ್ನನ್ನು ದೊಡ್ಡವನಾಗಿ ಮಾಡಿ ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಂತ ನಿನ್ನ ತಂದೆ ತಾಯಿಗಳಿಗೆ ಎಷ್ಟು ನೋವು ಒಂದ್ಸಾರಿ ಆಲೋಚನೆ ಮಾಡು. ನಿಮಗೆ ಗೊತ್ತಾ, ಎಷ್ಟೋ ಜನ ತಂದೆ ತಾಯಿಗಳು ತಮ್ಮ ಪ್ರೀತಿಯ ಮಕ್ಕಳನ್ನ ಕಳ್ಕೊಂಡು ಇವತ್ತಿಗೂ ಮಗನನ್ನ ಕಳ್ಕೊಂಡ ದುಃಖದಿಂದ, ಮಗಳನ್ನ ಕಳ್ಕೊಂಡ ದುಃಖದಿಂದ, ಸ್ವಂತದವ್ರನ್ನ ಕಳ್ಕೊಂಡ ದುಃಖದಿಂದ ಆ ತಂದೆ ತಾಯಿಗಳು ಇವತ್ತಿಗೂ ಹೊರಗೆ ಬಂದಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ, ನಮ್ಮ ಮಕ್ಕಳು ಚೆನ್ನಾಗಿ ಉದ್ಧಾರ ಆಗಲಿ, ನಮ್ಮ ಮಕ್ಕಳು ಒಂದೇ ನೌಕರಿ ತಕೊಳ್ಳಿ ಅಂತೇಳಿ ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ನಿನಗೆ ಓದ್ಲಿಕ್ಕೆ ಅಂತ ಹಣ ಕಳಿಸಿದ್ರೆ ನೀನ್ ಮಾಡ್ತಿರೋದೇನೋ, ಹಣನೆಲ್ಲ ತಕೊಂಡು ಫ್ರೆಂಡ್ಸ್ನ ಕರ್ಕೊಂಡು ತಿನ್ಲಿಕ್ಕೆ ಕುಡಿಲಿಕ್ಕೆ ಮಜಾ ಮಾಡ್ಲಿಕ್ಕೆ ಹಣ ಖರ್ಚು ಮಾಡಿ ಒಂದು ಪೋಲಿಯಾಗಿ, ಒಂದು 420 ಆಗಿ ತಿರುಗ್ತಾ ಇದೀಯಾ. ಊರಲ್ಲಿ ನಿಮ್ಮ ತಂದೆ ತಾಯಿಗಳು ನನ್ನ ಮಗ ಓದ್ತಾ ಇದ್ದಾನೆ, ನನ್ನ ಮಗ ಕಷ್ಟಪಡ್ತಾ ಇದ್ದಾನೆ, ನನ್ನ ಮಗ ಉನ್ನತ ಸ್ಥಾನಕ್ಕೆ ಬರ್ತಾನೆ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ನಾಳೆ ಫೇಲ್ ಆದಾಗ ಅವ್ರ ಊರಲ್ಲಿ ಹೆಂಗೆ ಮೊಕ್ಕ ಎತ್ಕೊಂಡು ತಿರುಗಾಡ್ಬೇಕು? ನಾಚಿಕೆ ಆಗಲ್ವಾ ನಿನಗೆ? ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ. ಇವತ್ತು ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗಿದೆ ಅಂದ್ರೆ, ನಷ್ಟ ಆಗಿದೆ ಅಂದ್ರೆ, ತಮಗಿರುವುದನ್ನ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ, ಪ್ರಾಣಗಳನ್ನ ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ಇದು ದೇವರು ಕೊಟ್ಟ ಶಿಕ್ಷೆ ಅಲ್ಲ. ನೀವು ಬಿತ್ತಿದ್ದನ್ನ ನೀವು ಕೊಯ್ತಾ ಇದ್ದೀರಿ. ಅದಕ್ಕೋಸ್ಕರವಾಗಿ ದೇವರು ಇವತ್ತು ಎಚ್ಚರಿಸ್ತಾ ಇದ್ದಾನೆ, ನೀವು ಬಿತ್ತಬೇಕಾದ್ರೆ ಜಾಗೃತಿ ಆಗಿರ್ರಿ. ಒಳ್ಳೆದನ್ನ ಬಿತ್ತಿದ್ರೆ ಒಳ್ಳೆದನ್ನ ಕೊಯ್ತೀರಿ, ಕೆಟ್ಟದನ್ನ ಬಿತ್ತಿದ್ರೆ ಕೆಟ್ಟದನ್ನ ಕೊಯ್ತೀರಿ. ಒಂದು ಹಾಡಾಡಿ ದೇವ್ರನ್ನ ಘನಪಡಿಸೋಣ. ಬಿತ್ತು ಬ್ಯಾಡೋ ಮನುಜ ಪಾಪದ ಬೀಜವ, ಬಿತ್ತು ಬ್ಯಾಡೋ ನಿನ್ನ ಅಂತ್ಯಕ್ಕೆ ಕೊನೆಗಾಣುವ ದಿನ ಬಂತು. ಬಿತ್ತು ಬ್ಯಾಡೋ, ಬಿತ್ತು ಬ್ಯಾಡೋ, ಬಿತ್ತು ಬ್ಯಾಡೋ ಪಾಪದ ಬೀಜವ, ಬಿತ್ತು ಬ್ಯಾಡೋ. ಓ ಬಿತ್ತು ಬ್ಯಾಡೋ, ಬಿತ್ತು ಬ್ಯಾಡೋ ಪಾಪದ ಬೀಜವ, ಬಿತ್ತು ಬ್ಯಾಡೋ. ಪಾಪ ಬಿತ್ತುತ್ತಾ ಇದೀಯಾ? ಸತ್ಯವಾದ ಏನಂತ ಗೊತ್ತಾ? ನೀನ್ ಪಾಪನ ಬಿತ್ತಿದ್ರೆ, ನೀನ್ ಅನ್ಯಾಯವನ್ನ ಬಿತ್ತಿದ್ರೆ, ನೀನ್ ಮೋಸವನ್ನ ಬಿತ್ತಿದ್ರೆ, ನೀನ್ ಪಾಪಿಷ್ಟ ಕಾರ್ಯಗಳನ್ನ ಬಿತ್ತಿದ್ರೆ, ನೀನ್ ಕೊಯ್ಯುವಂಥದ್ದು ಏನ್ ಗೊತ್ತಾ? ಮರಣ, ನಾಶನ, ಪತನ. ಭಕ್ತನ ಹೇಳ್ತಾನೆ, ಬಿತ್ತು ಬ್ಯಾಡೋ ಮನುಜ ಪಾಪದ ಬೀಜವ, ಬಿತ್ತು ಬ್ಯಾಡೋ ನಿನ್ನ ಅಂತ್ಯಕ್ಕೆ ಕೊನೆಗಾಣುವ ದಿನ ಬಂತು. ಅಲ್ಲೆಲೂಯ. ಆ ಪಾಪ ನಿನ್ನನ್ನು ಅಂತ್ಯ ಮಾಡೋದಕ್ಕಿಂತ ಮುಂಚೆ
ನೀನು ಬಿತ್ತಿದಂತ ಕೆಟ್ಟ ಕಾರ್ಯಗಳು ನಿನ್ನನ್ನು ಪತನ ಮಾಡೋದಕ್ಕಿಂತ ಮುಂಚೆ, ನೀನು ಬಿತ್ತಿದಂತ ಪಾಪಿಷ್ಟ ಕಾರ್ಯಗಳು ನಿನ್ನನ್ನು ಸರ್ವನಾಶ ಮಾಡೋದಕ್ಕಿಂತ ಮುಂಚೆ ಬೈಬಲ್ ಹೇಳುತ್ತೆ ಏನ್ ಬಿತ್ತಬೇಕಂತ. ಏನ್ ಬಿತ್ತಬೇಕು ಗೊತ್ತಾ? 119ನೇ ಕೀರ್ತನೆ 9ನೇ ವಚನ ಹೇಳುತ್ತೆ ಏನ್ ಬಿತ್ತಬೇಕು ನಾವು, ಏನ್ ಬಿತ್ತಬೇಕಂತ ಬೈಬಲ್ ಹೇಳುತ್ತೆ ಗೊತ್ತಾ? ಕೇಳು, ಹೇಳ್ತೀನಿ ಕೇಳು. 119:9 ಹೇಳ್ತೀನಿ ಕೇಳು. ದಶೋತ್ರ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧ ಮಾಡಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ಹಲ್ಲೆಲೂಯಾ. ಮಗನಿ ಮಗಳೇ, ಸಹೋದರ ಸಹೋದರಿ, ದೇವರು ಹೇಳ್ತಾನೆ ದಶೋತ್ರ, ಯೌವನಸ್ಥರು ದೇವರ ವಾಕ್ಯವನ್ನ ಹೃದಯದಲ್ಲಿ ಬಿತ್ತುವಾಗ ದಶೋತ್ರ ಅವರು ಪಾಪದಿಂದ ಹೊರಗೆ ಬರ್ತಾರೆ, ಶಾಪದಿಂದ ಹೊರಗೆ ಬರ್ತಾರೆ, ಕತ್ತಲೆಯಿಂದ ಹೊರಗೆ ಬರ್ತಾರೆ, ಹಲ್ಲೆಲೂಯಾ, ನಾಶದಿಂದ ಹೊರಗೆ ಬರ್ತಾರೆ. ಹಲ್ಲೆಲೂಯಾ. ವಾಕ್ಯವನ್ನು ಬಿತ್ತುವಾಗ ಒಳ್ಳೆಯದನ್ನು ಬಿತ್ತುವಾಗ, యేసయ్య ಪ್ರೀತಿಯನ್ನು ಬಿತ್ತುವಾಗ ಒಂದು ದಿನ ನಿತ್ಯ ಜೀವವನ್ನು ಹೊಂದುತ್ತಾರೆ. ಹಲ್ಲೆಲೂಯಾ. ಮಾಡಿದ್ದುಣ್ಣ ಏನ್ ಬಿತ್ತುತ್ತೀಯೋ. ಒಂದ್ಸಾರಿ ಮಾರ್ಟಿನ್ ಲೂಥರ್ ಅನ್ನುವಂತ ದೇವರ ಸೇವಕರು ಹೇಳ್ತಾನೆ, ಮಾರ್ಟಿನ್ ಲೂಥರ್ ಅನ್ನುವಂತ ದೇವರ ಸೇವಕನು ಹೇಳ್ತಾನೆ, ನನ್ನ ಹತ್ರ ಯಾರಾದ್ರೂ ಬಂದು ನಿನ್ನ ಹೃದಯದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ನಾನು ಅವ್ರಿಗೆ ಹೇಳೋ ಮಾತೇನು ಗೊತ್ತಾ? ಮೊದಲು ಮಾರ್ಟಿನ್ ಲೂಥರ್ ನನ್ನ ಒಳಗೆ ಜೀವಿಸ್ತಾ ಇದ್ದನು, ಮೊದಲು ಸೈತಾನನು ನನ್ನಲ್ಲಿ ಜೀವಿಸ್ತಾ ಇದ್ದನು, ಮೊದಲು ಪಾಪ ನನ್ನಲ್ಲಿ ಜೀವಿಸ್ತಾ ಇತ್ತು, ಇವತ್ತು ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ವಾಕ್ಯ ನಾನು ಬಿತ್ತಿದ್ದೇನೆ, ಕ್ರಿಸ್ತನು ನನ್ನ ಒಳಗೆ ಜೀವಿಸ್ತಾ ಇದ್ದಾನಂತ ನಾನು ಸಾಕ್ಷಿ ಕೊಡುತ್ತೇನೆ. ಮಾರ್ಟಿನ್ ಲೂಥರ್ ದೇವ್ರು ನಂಬೋದಕ್ಕಿಂತ ಮುಂಚೆ ಏನ್ ಬಿತ್ತಿದ್ದನು? ಪಾಪವನ್ನು ಬಿತ್ತಿದ್ದನು. ಈಗೇನನ್ನು ಬಿತ್ತಿದ್ದಾನೆ? ಕ್ರಿಸ್ತನ ವಾಕ್ಯವನ್ನು ಬಿತ್ತಿದ್ದಾನೆ, ಕ್ರಿಸ್ತನನ್ನ ತನ್ನ ಹೃದಯದಲ್ಲಿ ಬಿತ್ತಿದ್ದಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ನಿಮ್ ಸಾಕ್ಷಿ ಏನು? ದರ್ಶೋತ್ರ, ನೀವು ಹೇಳ್ಬೇಕು ದರ್ಶೋತ್ರ, ನಮ್ಮ ಸಾಕ್ಷಿ ಹೇಗಿರ್ಬೇಕಂದ್ರೆ ಒಂದು ಕಾಲದಲ್ಲಿ ಸೈತಾನನು ನನ್ನಲ್ಲಿ ವಾಸ ಮಾಡ್ತಾ ಇದ್ದನು, ಈಗ ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಒಂದು ಕಾಲದಲ್ಲಿ ಪಾಪ ನನ್ನಲ್ಲಿ ವಾಸ ಮಾಡ್ತಾ ಇತ್ತು, ಈಗ ಕ್ರಿಸ್ತ ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಒಂದು ಕಾಲದಲ್ಲಿ ನಾನು ಸಿನಿಮಾಕ್ಕೆ ದಾಸನು, ಇವತ್ತು ಯೇಸು ಕ್ರಿಸ್ತನಿಗೆ ದಾಸನು. ಒಂದು ಕಾಲದಲ್ಲಿ ಸಿಗರೆಟ್ಗೆ ನಾನು ದಾಸನು, ಇವತ್ತು ಯೇಸು ಕ್ರಿಸ್ತನಿಗೆ ದಾಸನು. ಒಂದು ದಿನ ನಾನು ಸಿನಿಮಾ ಹಾಡುಗಳಿಗೆ ದಾಸನು, ಇವತ್ತು ನಾನು ಯೇಸು ಕ್ರಿಸ್ತನಿಗೆ ದಾಸನು. ಈ ಒಂದು ಕಾಲದಲ್ಲಿ ನಾನು ಹಣಕ್ಕೆ ದಾಸನು, ಇವತ್ತು ನಾನು యేసయ్యಗೆ ದಾಸನು. ಶಬಳ ದಟ್ಟೆ. ಏನ್ ಬಿತ್ತುತ್ತೀಯೋ, ಏನ್ ಮಾಡ್ತೀಯೋ ಅದನ್ನೇ ಉಣ್ಬೇಕು. ಮಾಡಿದ್ದುಣ್ಣೋ ಮಾರಾಯ, ಅದನ್ನು ಹೇಳಿದರೆ ಯಾಕ ಭಯ, ಬಿತ್ತಿದನ್ನ ಕೊಯ್ಯಲೇಬೇಕು, ತಿಳಿಯೋ ನೀನು ಮಾರಾಯ. ಹಲ್ಲೆಲೂಯಾ. ಮಾಡಿದ್ದುಣ್ಣೋ ಏನ್ ಬಿತ್ತುತ್ತೀಯ. ಒಂದ್ಸಾರಿ ಯಾರೋ ಒಬ್ರು ಸಹೋದರಿ, ಯಾರೊಬ್ಬ ಸ್ತ್ರೀ, ಯಾರೋ ಒಂದು ಹುಡುಗಿ ಯಾರಿಗೋ ಫೋನ್ ಮಾಡ್ಬೇಕಂತ ಹೋಗಿ, ಯಾರಿಗೋ ಕಾಲ್ ಮಾಡ್ಬೇಕಂತ ಹೋಗಿ ನಂಬರ್ ಮಿಸ್ ಆಗಿ ಬೇರೆ ಹುಡುಗನಿಗೆ ಕಾಲ್ ಮಾಡಿಲ್ಲ. ಕಾಲ್ ಮಾಡಿಕೊಳ್ಳೆ ರಮೇಶ್ ಇದ್ದಾರಾ ಅಂತಂದ್ರೆ ಇವನು ಇಲ್ಲ ರಮೇಶ್ ಅಲ್ಲ, ನಾನು ಪ್ರಶಾಂತ್ ನಾನು ರಮೇಶ್ ಅಲ್ಲ, ನಾನು ಪ್ರಶಾಂತ್. ಯಾರು ಮಾತಾಡೋದು? ಸಾರಿ ಬ್ರದರ್, ಸಾರಿ, ನಾನು ರಮೇಶ್ ಅನ್ನೋರಿಗೆ ನಮ್ಮವ್ರಿಗೆ ಮಾಡಕ್ಕೆ ಹೋಗಿ ನಿಮಗೆ ಬಂತು, ಸಾರಿ. ಹಂಗ ಆ ಹುಡುಗಿ ಹೇಳೋಷ್ಟರಲ್ಲಿ ನಿಮ್ಮ ವಾಯ್ಸ್ ಚೆನ್ನಾಗೈತ್ರಿ ಅಂದ್ಬಿಟ್ಟೆ ಈ ಹುಡುಗ.
ಏನಂದ್ಬಿಟ್ಟ, ನಿಮ್ಮ ವಾಯ್ಸ್ ತುಂಬಾ ಸ್ವೀಟ್ ಆಗೈತ್ರಿ ಅಂದ್ರೆ ಆ ಕಡೆಯಿಂದ ಹುಡುಗಿ, ಹೌದಾ ಥ್ಯಾಂಕ್ ಯು ರೀ ಅಂದ್ಲ. ಹಂಗಂತ ಕೂಳೆ ನಮ್ಮ ತಮ್ಮ ನಮ್ಮ ಅಣ್ಣ ಸುಮ್ಮನಿರ್ಬೇಕಿಲ್ಲ, ಅಲ್ರಿ ನಾನು ಸ್ವಲ್ಪ ಅವಾಗವಾಗ ಖಾಲಿ ಇದ್ದಾಗ ನಿಮಗೆ ಫೋನ್ ಮಾಡ್ಬೋದಾ ಅಂದ್ರು. ಹಂಗಂತ ಕೂಳೆ ಆಕೆ ಓಕೆ ರೀ ನಾನು ಖಾಲಿ ಇರ್ತೀನಿ ರೀ, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದ್ರಿ ಅಂದ. ಕೇಳ್ರಿ, ಇವಾಗ ಈ ಕಡೆಯಿಂದ ದಿನಾ ಫೋನು, ಆ ಕಡೆಯಿಂದ ದಿನಾ ಮಾತಾಡ್ತಾರೆ. ಕೇಳ್ರಿ, ಈ ಒಂದು ವಾರ ಫೋನ್ ಮಾಡಿದ್ರಲ್ಲ, ಒಂದು ವಾರ ಆದ್ಮೇಲೆ ನಿಮಗೆ ಮುಖ ನೋಡ್ಬೇಕಂತ ಅನ್ನಿಸ್ತೈತೆ ಹುಡುಗ ಅಂದ. ಹಂಗಂದ್ರೆ ಇಲ್ಲ ಈಗ ನೋಡೋದು ಬೇಡ, ನಾವು ಯಾವಾಗ ಮುಖ ನೋಡೋಣ ಅಂದ್ರೆ ಒಂದು 2 ವರ್ಷ ಪ್ರೀತಿ ಆದ್ಮೇಲೆ, 2 ವರ್ಷ ಪ್ರೀತಿ ಮಾಡಿದ್ಮೇಲೆ 2 ವರ್ಷ ಆದ್ಮೇಲೆ ಒಬ್ರು ಮುಖ ಒಬ್ರು ನೋಡೋಣ. ಅಲ್ಲಿವರೆಗೂ ನನ್ನ ಮಕ್ಕ ನೀನ್ ನೋಡೋದು ಬೇಡ, ನಿನ್ನ ಮಕ್ಕ ನಾನ್ ನೋಡೋದು ಬೇಡ. ಇವನು ಕೂಡ ಅಂದ ಓಕೆ 2 ವರ್ಷ ಆದ್ಮೇಲೆ ನಮ್ಮ ಅಕ್ಕ ನೋಡ್ಕೊಳ್ಳೋಣ, ಬರೀ ನಾನೇನ್ ಮಾಡೋಣ ಫೋನಲ್ಲೇ ಪ್ರೀತಿ ಮಾಡೋಣ ಅಂತ ಹೇಳಿ ಫೋನಲ್ಲಿ ದಿನ ಮಾತಾಡ್ತಾ ಇದ್ದಾರೆ. 3 ತಿಂಗಳು ಮಾತಾಡಿದ್ರು, 6 ತಿಂಗಳು ಮಾತಾಡಿದ್ರು, ವರ್ಷ ಮಾತಾಡಿದ್ರು, 1.5 ವರ್ಷ ಮಾತಾಡಿದ್ರು, 2 ವರ್ಷ ಮಾತಾಡಿದ್ರು. 2 ವರ್ಷ ಆದಮೇಲೆ ಹುಡುಗನಿಗೆ ಒಂದೇ ಕುತೂಹಲ, ಹುಡುಗನ ಒಂದೇ ಒಂದು ಆಸೆ, ನಾನು ಯಾವಾಗ ನೋಡ್ಲಿ ವಾಯ್ಸೇ ಹಿಂಗೈತಂದ್ರೆ ಇನ್ನು ಮುಖ ಹೆಂಗೈತೋ. ಫ್ರೆಂಡ್ಸ್ಗೆಲ್ಲ ಹೇಳ್ತಾನಂತೆ, ನೋಡ್ಲಿ ನಮ್ಮ ಹುಡುಗಿ ವಾಯ್ಸ್ ನೋಡ್ಲಿ, ನಮ್ಮ ಹುಡುಗಿ ವಾಯ್ಸ್ ಕೇಳಲಿ, ಮಾತಾಡ್ತಾ ಇದ್ರೆ ಕೋಗಿಲೆ ಕಂಠ ಇದ್ದಂಗೆ ಐತಲೇ ಅಂತ. ಅವನಂದ್ರು ಹೌದು ಕಣ್ಣಲ್ಲಿ ನಿಮ್ಮ ಹುಡುಗಿ ವಾಯ್ಸ್ ಎಲ್ಲ ಹಿಂಗೈತಲೇ, ಇನ್ನು ಮುಖ ನೋಡಿದ್ರೆ ಹೆಂಗೈತೋ ಏನಲ್ಲೇ. ಇವತ್ತು ನಮ್ಮ ಹುಡುಗಿನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಲ್ಲೇ, ಮುಖ ನೋಡ್ದಂಗೆ ಒಬ್ರಿಗೊಬ್ರು ಪ್ರೀತಿ ಮಾಡಿವ್ಲೆ. 2 ವರ್ಷದ ನಂತರ ಇವತ್ತು ನಾನು ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಲ್ಲೇ, ಬೆಂಗಳೂರಲ್ಲಿ ಇಂಥ ಪ್ಲೇಸಿಗೆ ಬಾ ಅಂತ ಹೇಳಿದ್ದೀನಲ್ಲ ಹುಡುಗಿಗೆ, ನಾನು ಹೋಗ್ತಾ ಇದ್ದೀನಿ, ಆಕೆನ ಬರ್ತಾ ಇದ್ದಾಳೆ ಅಂದ್ರು. ಹುಡುಗರಂದ್ರು ಅವರೆಲ್ಲ, ಲೇ ಹುಡುಗಿ ವಾಯ್ಸ್ ಸೂಪರ್ ಆಗೈತೆ ಅಂದ್ರೆ ಹುಡುಗಿ ಸೂಪರ್ ಆಗಿರ್ತಾಳೆ, ಕಂಗ್ರಾಚುಲೇಷನ್. ಹೋಗಿ ಬಂದು ಹುಡುಗಿ ಹೆಂಗದ ಅಂತ ನಮಗೂ ಹೇಳ ಅಂತ ಹೇಳಿದ್ರು. ಹೋದ ಇಬ್ರು ಮಾತಾಡ್ಕೊಂಡು ಇಂಥ ಜಾಗಕ್ಕೆ ಬಾ, ನಾನು ಇಂಥ ಜಾಗಕ್ಕೆ ಬರ್ತೀನಿ ಅಂತ ಇಬ್ರು ಮಾತಾಡ್ಕೊಂಡಿದ್ರು. ಆ ಜಾಗಕ್ಕೆ ಹೋದ್ರು. ಈ ಹುಡುಗಿನೂ ಬಂದ್ಲು, ಇವನು ಹೋಗಿ ಹುಡುಗಿನ ನೋಡ್ತಾನಂತೆ. ಹುಡುಗಿ ವಿಕಾರವಾಗಿದ್ದಾಳಂತೆ, 4 ಕಲ್ಲು ಬಾಯಿಯಿಂದ ಪೂರ್ತಿ ಹೊರಗೆ ಬಂದಿದೆ ಅಂತೆ. ಖುಷಿಯಾಗಿ ಸಂತೋಷವಾಗಿ ಆನಂದವಾಗಿ ಹೋಗಿ ಮುಖ ನೋಡಿದ ಕೂಡಲೇ ಟುಸ್ ಅಂತ ಹೋಗ್ಬಿಟ್ನಂತೆ. ಆ ಹುಡುಗಿ ನೋಡಿದ್ರೆ ನಗನಗತಾ ಮಾತಾಡಿದ್ರೆ ಇವನಿಗೆ ನಗುನೇ ಬರುವಲ್ದಂತೆ. ಮೊದಲು ಯಾವಾಗಿಲ್ಲಿಂದ ಹೋಗೋಣ, ಮೊದಲು ಯಾವಾಗಿಲ್ಲಿಂದ ಜಾಗ ಖಾಲಿ ಮಾಡೋಣ ಅಂದ್ಕೊಂಡು, ಏನಿಲ್ಲ ಇವತ್ತು ಸ್ವಲ್ಪ ಅರ್ಜೆಂಟ್ ಐತಿ, ನಾಳೆ ಮತ್ತೆ ಮೀಟ್ ಆಗೋಣ, ಓಕೆ ಬಾಯ್ ಅಂತೇಳಿ ಬಂದ್ಬಿಟ್ಟಂತೆ. ಬಂದು ಹುಡುಗರು ಅವನೇ ಕಾಯ್ತಾರೆ, ಅವನ ಫ್ರೆಂಡ್ಸ್. ಎಲ್ಲ ಹುಡುಗಿ ಹೆಂಗಿದ್ದಾಳಲೇ ನೋಡಿದ್ರೆ ವಾತಿ ಬರಂಗಿದ್ದಾಳಲೇ. ನಾನು ವಾಯ್ಸ್ ನೋಡಿ ಮೋಸ ಹೋಗ್ಬಿಟ್ಟಿನ್ಲೇ. ಮಾರನೇ ದಿನದಿಂದ ದಿನ ಫೋನ್ ಮಾಡ್ದಂಗೆ ಹುಡುಗಿ ಫೋನ್ ಮಾಡಿದ್ರೆ ಫೋನ್ ಇಲ್ಲ, ಸ್ವಿಚ್ ಆಫ್ ಮಾಡ್ಯಾನಂತೆ, ಫೋನ್ ಎತ್ತುತ್ತಾ ಇಲ್ಲ ಅಂತೆ. ಹಂಗಂತೇಳಿ ಆ ಹುಡುಗಿಯನ್ನು ಸುಮ್ಮನೆ ಬಿಟ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಲಂತೆ. 2 ವರ್ಷ ಮಾತಾಡಿದ ರೆಕಾರ್ಡಿಂಗ್ ಎಲ್ಲ ನನ್ನ ಹತ್ರ ಐತೆ ಸರ್ ಅಂತ. ಪೊಲೀಸರು ಎತ್ತಾಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮದುವೆ ಮಾಡಿ ಕಳಿಸಾರಂತೆ. ಅದಕ್ಕೋಸ್ಕರ ಹಲ್ಲೆಲೂಯಾ, ದೇವ್ರ ಶಿಕ್ಷೆ ಕೊಟ್ನ, ತನ್ನಷ್ಟಕ್ಕೆ ತಾನು ಮಾಡ್ಕಣ್ಣ. ಅಪ್ಪ ಅಮ್ಮ ಸ್ವಲ್ಪ ಕಾದಿದ್ರೆ, ಸ್ವಲ್ಪ ವೇಟ್ ಮಾಡಿದ್ರೆ ಬಂಗಾರದಂತ ಹುಡುಗಿನ ತಕ್ಕಂಬಂದು ಮದುವೆ ಮಾಡ್ತಿದ್ರು. ಸ್ವೀಟ್ ವಾಯ್ಸ್, ಕೋಗಿಲೆ ವಾಯ್ಸ್. ಈಗ ಕಟ್ಕೊಂಬಂದ ನನ್ನ ಕೋಗಿಲೆ ಅನ್ನ. ಹಲ್ಲೆಲೂಯಾ. ಮಗನ ಮಗಳೇ, ಸೋದರ ಚೆನ್ನಾಗಿ ಕೇಳಿಸ್ಕೊತೀವಿ ಸ್ತೋತ್ರ. ನೀನೇನು ಬಿದ್ದುತ್ತೀಯೋ ಅದನ್ನೇ ನೋಡ್ರಿ. ಈಗ ಬಿಡಿಸ್ಕೋಬೇಕಂದ್ರೆ ಅವನ ಕೈಲಿ ಆಗ್ತಾ ಇಲ್ಲ, ದೂರ ಆಗ್ಬೇಕಂದ್ರೆ ಆಗ್ತಾ ಇಲ್ಲ. ಆಮೇನ್. ಮಾಡಿದ್ದುಣ್ಣೋ, ಏನು ಬಿತ್ತಿದನೋ. ಮಗನ ಮಗಳೇ, ಸೋದರಿ ಚೆನ್ನಾಗಿ ಕಳಿಸ್ಕೊಡ್ರಿ. ದೇವರ ಮಕ್ಕಳನ್ನುವಾಗ, ವಿಶ್ವಾಸಿಗಳನ್ನುವಾಗ, ದೇವರ ಪ್ರಜೆಗಳನ್ನುವಾಗ, ದೇವರನ್ನ ಆರಾಧಿಸುವವರನ್ನುವಾಗ, ಕ್ರಿಸ್ತನ ಮಕ್ಕಳನ್ನುವಾಗ ನಮ್ಮಲ್ಲಿ ಒಂದು ಪ್ರತ್ಯೇಕತೆ ಇರಬೇಕು. ತುಂಬಿದ ಊರಲ್ಲಿ, ತುಂಬಿದ ಪಟ್ಟಣದಲ್ಲಿ ವಾಸ ಮಾಡ್ತಿರ್ಬೋದು ನೀನು, ಎಲ್ಲರ ತರ ನೀನಲ್ಲ.
ನಿನ್ನಲ್ಲಿ ಒಂದು ಪ್ರತ್ಯೇಕತೆ ದೇವರಿಗೆ ಕಾಣಿಸ್ಬೇಕು. ತುಂಬಿದ ಕಾಲೇಜಲ್ಲಿ ವಾಸ ಮಾಡ್ತಿರ್ಬೋದು ನೀನು. ತುಂಬಿದ ಕಾಲೇಜಿನಲ್ಲಿ ನೀನು ವಾಸ ಮಾಡಿದ್ರು ಎಲ್ಲ ಹುಡುಗರ ತರ ನೀನಲ್ಲ. ನಿನ್ನಲ್ಲಿ ಒಂದು ಪ್ರತ್ಯೇಕತೆ ದೇವರಿಗೆ ಕಾಣಿಸ್ಬೇಕು. ತುಂಬಿದ ಹಾಸ್ಟೆಲ್ ಅಲ್ಲಿ, ತುಂಬಿದ ಮನೆಯಲ್ಲಿ ನೀನು ವಾಸ ಮಾಡ್ತಿರ್ಬೋದು, ಎಲ್ಲರ ತರ ನೀನಲ್ಲ, ನೀನೇ ಬೇರೆ. ನಿನ್ನಲ್ಲಿ ಒಂದು ಪ್ರತ್ಯೇಕತೆ ದೇವರಿಗೆ ಕಾಣಿಸ್ಬೇಕು. ಪ್ರತ್ಯೇಕತೆ ಅಂದ್ರೆ ಏನ್ ಹೇಳ್ತೀರಿ ಕೇಳ್ರಿ. ಪ್ರತ್ಯೇಕತೆ ಅಂದ್ರೆ ಏನ್ ಗೊತ್ತಮ್ಮ? ಪ್ರತ್ಯೇಕತೆ ಅಂದ್ರೆ ಏನ್ ಗೊತ್ತಾ? ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಅವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಸರಾಯಿ ಕುಡಿಲಿಕ್ಕೆ ಬಾ ಅಂತ ಕರೀತಾರೆ, ಎಣ್ಣೆ ಹಾಕೋನ ಬಾ ಅಂತ ಕರೀತಾರೆ, ಬ್ರಾಂದಿ ಕುಡಿಯೋನ ಬಾ ಅಂತ ಕರೀತಾರೆ, ಬಲವಂತ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಅವ್ರು ಒಪ್ಪಲ್ಲ. ಅದೇ ಪ್ರತ್ಯೇಕತೆ. ಹಲ್ಲೆಲೂಯಾ. 100 ಜನ ನಿನ್ನನ್ನು ಸರಾಯಿ ಕುಡಿಲಿಕ್ಕೆ ಕರೆಯುವಾಗ, ನಿನಗೆ ಸಿಗರೆಟ್ ಸೇರ್ಲಿಕ್ಕೆ ಕರೆಯುವಾಗ, ನಿನಗೆ ಪಾಪಿಷ್ಟ ಕಾರ್ಯಗಳು ಮಾಡ್ಲಿಕ್ಕೆ ಕರೆಯುವಾಗ, ಮಾಡನ್ ಬಾರ, ಒಂದೇ ಜನ್ಮ, ಕುಡಿಬೇಕು, ತಿನ್ಬೇಕು, ಸಾಯ್ಬೇಕಂತ ಹೋಗಿ ಅವ್ರ ಮಾತು ಕೇಳಿ ಮಾಡ್ತೀಯಲ್ಲ, ಅದು ಪ್ರತ್ಯೇಕತೆ ಅಲ್ಲ. 100 ಜನ ಪಾಪ ಮಾಡಲಿಕ್ಕೆ ಕರೆಯುವಾಗಲೂ ನೀನು ಒಪ್ಪಲ್ಲಲ್ವಾ? ಅದೇ ಪ್ರತ್ಯೇಕತೆ. ಇನ್ನು ಹೇಳ್ತೇನೆ, ಎಲ್ಲರ ಮೊಬೈಲ್ಗಳಲ್ಲಿ ಸಿನಿಮಾ ಹಾಡು ಹಾಕೊಂಡು ಕೇಳ್ತಾ ಇದ್ರೆ, ಸಿನಿಮಾ ಡೈಲಾಗ್ ಹಾಕೊಂಡು ಕೇಳ್ತಾ ಇದ್ರೆ, ನಿನ್ನ ಮೊಬೈಲಲ್ಲಿ ಮಾತ್ರ ದೇವರ ಹಾಡುಗಳು, ಯೇಸಯ್ಯ ಹಾಡುಗಳು, ಸ್ತುತಿ ಹಾಡುಗಳು, ದೇವರ ವಾಕ್ಯಗಳು ಕಾಣಿಸ್ತಾ ಇದೆಯಲ್ಲ, ಅದು ಪ್ರತ್ಯೇಕತೆ. ಹಲ್ಲೆಲೂಯಾ. ನಿನ್ನ ಕಣ್ಣು ಮುಂದೆ 100 ಜನ ಯವನಸ್ಥರು ಸ್ಟೈಲ್ ಮಾಡ್ತಾ ಇದ್ರು, ಸ್ಟಂಟ್ ಮಾಡ್ತಾ ಇದ್ರು, ಹುಚ್ಚುಚ್ಚು ಸಾಹಸಗಳನ್ನು ಮಾಡ್ತಾ ಇದ್ರು. ನಿನ್ನ ಕಣ್ಣು ಮುಂದೆ ಯಾವುದೋ ಸ್ತ್ರೀಗೆ, ಯಾವುದೋ ಪುರುಷನಿಗೆ ಈಗ ಚಾಟಿಂಗ್ ಮೆಸೇಜ್ಗಳು ಮಾಡ್ತಾ ಇದ್ರು. ನಿನ್ನ ಯಾರನ್ನೋ ಮೆಚ್ಚಿಸ್ಬೇಕಂತೇಳಿ, ಯಾರಿಗೋ ನಾನೇ ಗ್ರೇಟ್ ಅಂತ ತೋರಿಸ್ಕೋಬೇಕಂತೇಳಿ ಅನೇಕ ಯವನಸ್ಥರು ನಿನ್ನ ಕಣ್ಣು ಮುಂದೆ ಅನೇಕ ತಪ್ಪಾದ ಕಾರ್ಯಗಳನ್ನು ಮಾಡ್ತಾ ಇದ್ರು. ನೀನು ಮಾತ್ರ ದೇವರಿಗಾಗಿ ಜೀವಿಸ್ತಾ ಇದೆಯಲ್ಲ, ಅದೇ ಪ್ರತ್ಯೇಕತೆ. ಆಮೇಲೆ ಭಾನುವಾರ ದಿನ ಲೇ ಇವತ್ತು ಪಾರ್ಟಿ ಐತಲೇ, ಇವತ್ತು ಎಣ್ಣೆ ಪಾರ್ಟಿ ಐತಲೇ, ಇವತ್ತು ಚಿಕನ್ ಪಾರ್ಟಿ ಐತಲೆ ಅಂತ ಕೆಲವು ಫ್ರೆಂಡ್ಸ್ ನಿನ್ನನ್ನು ಭಾನುವಾರ ಕರೆಯುವಾಗಲೂ ಅವ್ರು ಬಲವಂತ ಮಾಡಿದ್ರು, ನೀನು ಒಪ್ಪದೆ ಇವತ್ತು ದೇವರ ಆಲಯದಲ್ಲಿ ಕೂತ್ಕೊಂಡಿದೆಯಲ್ಲ, ಇದು ಪ್ರತ್ಯೇಕತೆ. ನಿನ್ ಸುತ್ತಮುತ್ತ ಅನೇಕ ಜನರು ಮೊಬೈಲ್ ಅಲ್ಲಿ ಸಿನಿಮಾ ಹಾಡುಗಳು ನೋಡ್ತಾ ಇದ್ರು, ಸಿನಿಮಾ ಡೈಲಾಗ್ಗಳನ್ನ ಹಾಕೊಂಡ್ರು, ಅಶ್ಲೀಲವಾದ ಕಾರ್ಯಗಳು ನೋಡ್ತಾ ಇದ್ರು. ನೀನು ಮಾತ್ರ ಮೊಬೈಲ್ ಅಲ್ಲಿ ದೇವರ ಹಾಡುಗಳನ್ನೇ, ದೇವರ ವಾಕ್ಯಗಳನ್ನೇ ಕೇಳ್ತಾ ಇದೆಯಲ್ಲ, ಇದು ಪ್ರತ್ಯೇಕತೆ. ಚಪಾಳಿ ದೊಡ್ಡಿದೆ ಅವರಿಗೆ. ಆಮೇನ್, ಆಮೇನ್. ಮಗನ ಮಗಳ ಸಹೋದರ ಚೆನ್ನಾಗಿ ಕೇಳಿಸ್ಕೊಳ್ರಿ ಸ್ತೋತ್ರ. ಯೋಸೇಫನಲ್ಲಿ ಆಮೇನ್ ಒಂದು ಪ್ರತ್ಯೇಕತೆ ಇದ್ದದಕ್ಕೆ ಅವನನ್ನು ದೇವರು ಟಾಪ್ ಮೋಸ್ಟ್ ಪೊಸಿಷನ್ಗೆ ತಕೊಂಡ್ಬಂದಿದ್ದಾನೆ. ದಾವೀದನಲ್ಲಿ ಪ್ರತ್ಯೇಕತೆ ಇದ್ದದಕ್ಕೆ ಅವನನ್ನು ದೇವರು ಉನ್ನತ ಸ್ಥಾನಕ್ಕೆ ತಂದಿದ್ದಾನೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಲ್ಲಿ ಎಲ್ಲರಿಗಿಂತ ಅವರು ದೇವರ ದೃಷ್ಟಿಯಲ್ಲಿ ದಶೋತ್ರ ಪ್ರತ್ಯೇಕವಾಗಿ ಕಾಣಿಸಿದ್ದಕ್ಕೆ ದೇವರು ಅವರನ್ನು ಆ ಬಾಬೇಲ್ ದೇಶದಲ್ಲಿ ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಇವತ್ತು ನೀವು ಸಹ ಯೋಸೇಫನ್ ತರ, ದಾವೀದನ್ ತರ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವ್ರ ತರ ದೇವರ ದೃಷ್ಟಿಯಲ್ಲಿ ಪ್ರತ್ಯೇಕವಾಗಿ ಕಾಣಿಸಿದ್ರೆ, ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ್ ಅವರನ್ನ ಮೇಲೆ ತಂದ ದೇವರು ನಿನ್ನನ್ನು ಮೇಲೆ ತರ್ತಾನೆ. ಆಮೇಲೆ ಆಮೇಲೆ ಒಂದು
ಮಾಡಿದ್ದುಣ್ಣು ಮಾಡಿದ್ದುಣ್ಣು. ಹಲ್ಲೆಲೂಯ. ಏನ್ ಮಾಡ್ತೀಯ, ಏನ್ ಬಿತ್ತತೀಯ, ಏನ್ ಬಿತ್ತತೀಯ? ವಾಕ್ಯ ಬಿತ್ತನ. ಏಸಯ್ಯ ಹಾಡುಗಳನ್ನ ಹೃದಯದಲ್ಲಿ ಬಿತ್ತೋನ. ಏಸಯ್ಯ ಪ್ರೀತಿನ ಹೃದಯದಲ್ಲಿ ಬಿತ್ತೋನ. ಆಮೇನ್. ದೊಡ್ಡ ಕಾರ್ಯಗಳು ನೋಡೋಣ.